ನಿಮ್ಮ ಕತೆ ಹೇಳ್ತಾಯಿದ್ರಿ, ಅದು ನಾನು ಹೇಳೋದೇ ಮರೆತುಬಿಟ್ಟೆ, ಹಿಂಗೆ ಬಂದೆ. ಸರಿ, ಕತೆ ಹೇಳ್ತಾಯಿದ್ವಿ ನಾವು ಅಂತ ಸರ್ ಹೀರೋ ಯಾರು ಸರ್ ಅಂತೇಳಿ. ಅಣ್ಣ ಈ ಕ್ಯಾರೆಕ್ಟ್ರ್ ಶಿವಣ್ಣ ಅಣ್ಣ. ಸರ್ ನಿಜ ಹೇಳ್ತೀರಾ ಸುಳ್ಳು ಹೇಳ್ತೀರಾ? ನಾವು ಒಪ್ತಾರ ಇಲ್ವಂತ. ಇಲ್ಲಣ್ಣ, ಅಣ್ಣ ಅವ್ರಿಗೆ ಹೇಳಿದ್ದೀನಿ ಕತೆ, ನನ್ನನ್ನೇ ಡೈರೆಕ್ಷನ್ ಮಾಡೋಕ್ಕೆ ಹೇಳಿದೆ. ಫಸ್ಟ್ ಮಾಡಿ ಸರ್ ನೀವು. ನನಗೆ ಶಿವಣ್ಣ ಸರ್, ಶಿವಣ್ಣ ಅಂದರೆ ಸರ್ ನಾನೇ ಸರ್ ಪ್ರೊಡ್ಯೂಸರು, ಬಿಡಿ ಸರ್ ಅಂತ ಹೇಳ್ಬಿಟ್ಟು ಆವಾಗ ಅದು ಇದಾಗಿದ್ದು. ಹಂಗೆ ಜರ್ನಿ ಆಯಿತು. ಆಮೇಲೆ ಅಂತ ಇನ್ನೊಂದು ರೋಲಲ್ಲಂತ ಸರ್ ಉಪೇಂದ್ರ ಸರ್ ಬೇಕು ಸರ್, ಸರಿ ಸರ್ ಅಂತ. ಇನ್ನೊಂದೊಂದು ರಾಜ್ ಬಿ ಶೆಟ್ಟಿ ಸರ್ ಅಂತ, ಆಯ್ತು ಸರ್ ತಗೊಳ್ಳಿ ಸರ್ ಅಂತ. 3 ಜನನೂ ಅವ್ರ ಕತೆ ಹೇಳ್ದಂಗೆ ನಂಗೆ ಗೊತ್ತಾಗುತ್ತೆ. ನನಗೆ ಅನಿಸ್ತು, ನನಗೆ ಉಪೇಂದ್ರ ಸರ್ ಒಪ್ತಾರೆ ಈ ಕತೆ ಅಂದರು. ಅವ್ರ ಕತೆ ಕೇಳಿಬಿಟ್ಟು ಅಂತ ಗುರುಗಳೇ ಮಾಡ್ತೀವಿ ಅಂತೇಳಿ. ರಾಜ್ ಬಿ ಶೆಟ್ಟಿಯಿಂದ ಸರ್ ನಾನು ಮಾಡಬೇಕಾ ನೋಡಿ, ಇಬ್ಬರು ಲೆಜೆಂಡ್ಸ್ ಇದ್ದಾರೆ, ಇಬ್ಬರು ಇದ್ದಾರೆ, ನಾನು ಮಾಡಬೇಕು ನೋಡಿ ಅಂತ ಹೇಳಿದ್ರು. ಇಲ್ಲ ಸರ್ ನೀವೇ ಬೆಳಬೇಕು. ಅವರು ಮಾಡಿದ್ರು ಸರ್. ಒಂದು ದಿನ 3 ಅಷ್ಟೇ, ಒಂದು ಚೂರು ನಮ್ಗೆ ಇದು ಮಾಡಲಿಲ್ಲ. ಹೆಂಗೆ ಶೂಟಿಂಗ್ ಆಯಿತು ಅಂತ ಗೊತ್ತಿಲ್ಲ. ಅವ್ರು ಶೂಟಿಂಗ್ ಮಾಡಿ ನಮ್ಗೆ ನೀಟಾಗಿ ಮುಗಿಸ್ಕೊಟ್ರು. ಶಿವಣ್ಣದ ಬಿಡಿ, ಶಿವಣ್ಣನ ಬಗ್ಗೆ ಹೇಳೋಂಗೆ ಇಲ್ಲ, ಶಿವಣ್ಣನ ಸಪ್ರೇಟಾಗಿ ಇಂಟ್ರ್ಯೂ ಮಾಡಬೇಕು ಇಲ್ಲ ಅಂತ. ನಮ್ಗೆ ಎಲ್ಲರೂ 3 ಜನ ನಂಗೆ ತುಂಬ ಸಪೋರ್ಟ್ ಮಾಡಿದ್ರು ಪಿಕ್ಚರಿಗೆ. ಇವಾಗ ನೀವೆಲ್ಲಿ ಕರೆದ್ರೆ ಹೇಳಿ ಸರ್ ಬರ್ತೀವಿ, ಗುರುಗಳೇ ಅಂತಾರೆ. ಅಣ್ಣ ಶಿವಣ್ಣ ನೀವೆಲ್ಲರೂ ಹೇಳೋಣ ಅಂತ. ರಾಜ್ ಬಿ ಶೆಟ್ಟಿ ಅಂದರು, ಅವರು ಅಂತ ಸೆಕೆಂಡ್ ಪ್ರೊಡ್ಯೂಸರ್ ನಮ್ಮ ಪಿಕ್ಚರ್ಗೆ. ಆ ಥರ ಮುತುವರ್ಜಿ ಕೇಳ್ತಾರೆ. ಅಣ್ಣ ಬಿಸ್ನೆಸ್ ಆಯಿತಾ, ಚೆನ್ನಾಗಿದೆಯಾ, ನಿಮ್ಗೆ ಸಂತೋಷ ಇದೆಯಾ? ಹ್ಞೂ ಸರ್ ಸಂತೋಷ, ಹುಷಾರಣ್ಣ, ನೋಡ್ಕೊಂಡು ಇದು ಮಾಡ್ರಣ್ಣ. ಅದು ನನಗೆ ತುಂಬ ಇಷ್ಟ ಆಯ್ತದು ಸರ್. ಬಟ್ ಎಲ್ಲ ನಿಮ್ಮ ಮಾತು ಕೇಳ್ತಾರೆ, ಒಂದೊಳ್ಳೆ ಸಿನಿಮಾ ಮಾಡೋದೆಲ್ಲ ಆಗೋದು ಅಂತಾರಲ್ಲ, ಒಳ್ಳೆ ಸಿನಿಮಾಗಳು ಮಾಡೋದಕ್ಕಾಗಲ್ಲ, ಅದೇ ಆಗಬೇಕು ಅಂತ ನೀವು ಹೇಳ್ತೀರಿ. ನೋಡ್ರಿ ಈ 3 ಜನ ಒಂದು ರೀತಿ ಬ್ರಹ್ಮ ವಿಷ್ಣು ಮಹೇಶ್ವರ ಇದಲ್ಲ, ಆ ಥರ ಬಂದಂಗೆ ಆಯ್ತು ಈ ಸಿನಿಮಾಗೆ ಅಂತ ಅನ್ನಿಸ್ತಾ ಇದೆ. ಹೌದು ನನಗಂತ. ನೀವು ನೋಡಿ, ನಂದು ಎಲ್ಲ ಇಂಟ್ರ್ಯೂ ನಾನು ಹೇಳ್ತಾ ಇದ್ದೀನಲ್ಲ, ನೀವು ನಂಬಿದ್ರೆ ನಮಗೆ ಬಿಟ್ಟರೆ ಬಿಡಿ. ಶಿವಣ್ಣಗೆ ಹೆಂಗಾಯ್ತು, ನಮ್ಮದು ಶೂಟಿಂಗ್ ಮುಗಿಸ್ಬಿಟ್ಟು ಡಬ್ಬಿಂಗ್ ಮುಗಿಸ್ಬಿಟ್ಟು ಅವ್ರು ಆಪ್ರೇಷನ್ಗೆ ಹೋಗಿದ್ದು. ನಾವು ಏನೂ ಮಾತಾಡಿಲ್ಲ. ಶೂಟಿಂಗ್ ಮಾಡ್ತಾರೆ, ಅಲ್ಲಿ ಕೂತ್ಕೋತಾರೆ, ನಾವು ಹಂಗೆ ನಾನು ಸ್ವಲ್ಪ ದೂರನೇ ಕೂತ್ಕೊಂಡೆ. ಅಣ್ಣ ಅಂತ. ಹಿಂಗೆ ದೇವರು ಇವ್ರಿಗೆ ಇಷ್ಟೊಂದು ಧೈರ್ಯ ಕೊಟ್ಟರು. ಇವಾಗ ನಮಗೇನಾದರೂ ಒಂದು ಚೂರು ಜ್ವರ ಗಿರ ತಲೆನೋವು ಬಂದುಬಿಟ್ರೆ ನಾವು ಮಲ್ಕೊಂಬಿಡ್ತೀವಿ ಅಂದಂತ. ಏನು ಹಿಂಗಾಯ್ತಲ್ಲ ಅಂತ, ಏನಪ್ಪ ದೇವ್ರು ಹಿಂಗೆ ಇದು ಮಾಡಿರಲ್ಲ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ತಾಯಿದ್ವಿ. ನನ್ನ ಡೈರೆಕ್ಟ್ರಿಗೆ ಹೇಳ್ತೀವಿ, ಏನು ಸರ್ ಅಂದರು. ಅಣ್ಣ ಮಾಡ್ತೀನಿ ಅಂತ ಹೇಳಿದ್ರಣ್ಣ ಅಂತ. ಎಲ್ಲ ಮಾಡಿಬಿಟ್ಟು ಕ್ಲೈಮ್ಯಾಕ್ಸು ಮಾಡಿಬಿಟ್ಟು ಡಬ್ಬಿಂಗ್ ಮಾಡಿಬಿಟ್ಟು ಆಮೇಲೆ ಹೋಗಿತ್ತು. ಆಮೇಲೆ ಈ ಅದು ಆಪ್ಟೋ ಟಪಾಂಗ್ ಸಾಂಗು, ಆಮೇಲೆ ಆಪ್ರೇಷನೆಲ್ಲ ಆಯಿತು. ನಾವು ಖುಷಿ ಆಯಿತು. ಬಂದಾಗ ನಾವೇ ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಖುಷಿ ಆಯಿತು ತುಂಬ ಏನಂತ ಬಂದ್ವಿ. ಅಂದರೆ ಸರ್ ಸಾಂಗ್ ಬೇಡ ಬಿಡಿ ಸರ್, ನಿಧಾನಕ್ಕೆ ಮಾಡಿ ಸರ್, ಈ ಟೈಮಲ್ಲಿ ಬೇಡ ಅಂತ. ಇಲ್ಲ ನಾನು ಕೇಳ್ತೀನಿ ಅಣ್ಣವ್ರು ಅಂತ. 15 ದಿವಸಕ್ಕೆ ಮತ್ತೆ ಶೂಟಿಂಗ್ ಬಂದು ನಾ ಡ್ಯಾನ್ಸ್ ಮಾಡ್ತಾಯಿದ್ರೆ ಏನಪ್ಪ ಎನರ್ಜಿ ಇದು, ಹೆಂಗೆ ಇದು ಅಂತ ನಮಗೇನಾದ್ರು ಒಂದು ಕೈ ಕಾಲು ಹಿಂಗಂದರೆ ಅಯ್ಯೋ ಅಂತ ಇವತ್ತು ಬಿಡು ನಾಳೆ ಮಾಡ್ಕೊಳ್ಳೋಣ ಅಂತ ಆಗ್ಬಿಟ್ಟೈತೆ ನಮಗೆ. ಅವರು ಆ ಥರ ಎನರ್ಜಿ ಅಂದರೆ ಅವ್ರಿಗೆ ನಿಜವಾಗ್ಲೂ ಹೇಳ್ತೀನಿ, ದೇವ್ರ ಆಶೀರ್ವಾದ ಅವ್ರಿಗಿದ್ದೇ ಇದೆ. ದೇವರೇ ಅವ್ರಿಗೆ ಇದು ಮಾಡ್ತಾ ಇರೋದು ಅಂತ. ನಮ್ಮದು ಈ 45 ಏನಾದ್ರು ನೋಡಿಬಿಟ್ರೆ ಶಿವಣ್ಣನ, ಎಲ್ಲ ಶಿವನಿಗೆ ದೇವ್ರ ಆಶೀರ್ವಾದನೇ ಅಂತ. ಅಷ್ಟು ಖುಷಿ ಆಗುತ್ತೆ ಅದಂತ ನಮಗಂತ.